ಈಗ ಸಚಿವ ಸ್ಥಾನ ನಾನು 2023ರಿಂದನೇ ಆಕಾಂಕ್ಷಿಸಿದೆ. ಯಾಕಂದ್ರೆ 5 ಜನರ ನಮಗೆ ಟಿಕೆಟ್ ಕೊಟ್ಟಿದ್ರು ಲಂಬಾಣಿ ಸಮುದಾಯ. ಇದು 4 ಜನ ಸೋತಿದ್ರು, ಗೆದ್ದಿದ್ದು ನಾನು ಒಬ್ಬ. ಹಾಗಾಗಿ ನಮ್ಮ ಸಮುದಾಯಕ್ಕೆ ಕ್ಯಾಬಿನೆಟ್ ಪ್ರಾರಂಭ ಆದಾಗಿನಿಂದ ಇಲ್ಲಿಯವರೆಗೆ ಅದು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಾತ್ರ ನಮಗೆ ಅವಕಾಶ ಸಿಕ್ಕಿಲ್ಲ. ಆದ್ದರಿಂದ ನಮ್ಮ ಸಮುದಾಯದ ಎಲ್ಲರೂ ಕೂಡ ನಮ್ಮ ಸಮಾಜದ ಇರೋ ಒಬ್ಬ ಶಾಸಕನಿಗೆ ಅವಕಾಶ ಕೊಟ್ಟಿಲ್ಲ ಅನ್ನೋ ಕೊರಗಿದೆ. ಇದಕ್ಕಾಗಿ ಈ ಸಾರಿ ನನ್ನ ಡೆಪ್ಟಿ ಸ್ಪೀಕರ್ ಮಾಡೋದಕ್ಕಿಂತ ಪೂರ್ವದಲ್ಲಿನೂ ಕೂಡ ಮಾತು ಕೊಟ್ಟಿದ್ರು. ಇಲ್ಲ, ಮುಂದಿನ ಸಚಿವ ಸಂಪುಟದಲ್ಲಿ ನಿಮಗೆ ಅವಕಾಶ ಮಾಡಿಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ರು. ಸ್ವತಃ ಮುಖ್ಯಮಂತ್ರಿಗಳಾದಂಥ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ನನಗೆ ಚಾರ್ಜ್ ಕೊಡೋ ಸಂಬಂಧ ಕೂಡ ಮಾತಾಡಿದ್ರು. ಆ ಭರವಸೆ ನನಗಿದೆ. ಇನ್ನೂ 18 ಸೀಟ್ ಇನ್ನೂ ಖಾಲಿ ಅದಾವು. ಸಚಿವ ಸಂಪುಟ ಮತ್ತೆ ವಿಸ್ತರಣೆ ಆಗುವ ಸಂದರ್ಭದಲ್ಲಿ ಅವಕಾಶ ಮಾಡ್ತಾರೆ. ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆಯಾ ಸರ್? 100% ಇದೆ. ಮನುಷ್ಯನಿಗೆ ಎಲ್ಲರಿಗೂ ಕೂಡ ಮಂತ್ರಿ ಆಗಬೇಕು ಅನ್ನೋದು. ಈಗ ನಮ್ಮ ಗೌಡ್ರು ನಮ್ಗಿಂತ ಸೀನಿಯರು, ಮತ್ತೆ ಅವರಿಗೆ ಎಲ್ಲ ರೀತಿಯಿಂದ ಅರ್ಹತೆ ಇದೆ, ಮಂತ್ರಿ ಆಗಬೇಕು ಅಂತ ಆಸೆನೂ ಇದೆ. ಆದರೆ ಜಾತಿವಾರು ಮತ್ತು ಜಿಲ್ಲಾವಾರು ಮತ್ತು ಸೀನಿಯಾರಿಟಿ ಇವೆಲ್ಲವನ್ನು ನೋಡಿ ನಮ್ಮ ಹೈಕಮಾಂಡು ತೀರ್ಮಾನ ಮಾಡ್ತದೆ. ನಮ್ಮ ಕಾಂಗ್ರೆಸ್ನಲ್ಲಿ ಹೈಕಮಾಂಡಿನ ತೀರ್ಮಾನವೇ ಅಂತಿಮ.